ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಿರು ಚಿತ್ರಂ ಬಾಲಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ರನ್ನಿಂಗ್ ಟೈಮ್ ಏನು, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ, ಫ್ಯಾಕ್ಟ್ಗಳನ್ನು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ತೆಲುಗುನಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಮಲಯಾಳಂನಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 100 ಕೋಟಿ, ಬಜೆಟ್ ನೋಡಿದರೆ 38 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 133 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 18, 2022ರಲ್ಲಿ ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಮೈತ್ರಿ ಜಾನಧರ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಸನ್ ಪಿಕ್ಚರ್ಸ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಧನುಷ್ ಹಾಗೂ ಭಾರತಿ, ಪ್ರಕಾಶ್ ರಾಜ್, ರಾಶಿ, ಪ್ರಿಯಾ, ಭವಾನಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ತಮಿಳಲ್ಲಿ ಧನುಷ್ ಅವ್ರ ಫ್ಯಾನ್ಸ್ಗಳಾಗಿರ್ಬೋದು ಲವ್ ಸ್ಟೋರಿ ಸಿನಿಮಾ ಅಂತ ತುಂಬ ಇಷ್ಟಪಡ್ತಾರೆ ಈ ಮೂವಿಯನ್ನು. ಹಾಗೆಯೇ ಸಾಂಗ್ ಮಾತ್ರ ಟ್ರೆಂಡಿಂಗಲ್ಲಿ ಯಾವಾಗಲೂ ಕೂಡ ಇರುತ್ತೆ ಅಂತಲೇ ಹೇಳಬಹುದು ಈ ಮೂವಿ ಸಾಂಗು. ಹಾಗೆಯೇ ಧನುಷ್ ಅವರು ಕೂಡ ಈ ಮೂವಿಯನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಬಹುದು. ಆದರೆ ಲವ್ ಸ್ಟೋರಿ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ತಾರೆ, ಪ್ರಿಯಾ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಅವರಿಗೆ ಮನು ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಮನು ಒಂದು ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮನು, ಪ್ರಿಯಾ ಇಬ್ಬರು ಕೂಡ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ಗಳು. ಹಾಗೆಯೇ ಮನು, ಪ್ರಿಯಾ ಇಬ್ಬರು ಕೂಡ ಫ್ರೆಂಡ್ಸ್ ಪ್ರೀತಿ ನೋಡ್ತಾ ಇರ್ತಾರೆ. ಆದರೆ ಮನು ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿನೂ ಕೂಡ ರಿಜೆಕ್ಟ್ ಮಾಡಿಬಿಡ್ತಾರೆ. ಇನ್ನೊಂದು ಹುಡುಗಿನೂ ಕೂಡ ಪ್ರಿಯಾ ಅವರು ಒಂದು ಹುಡುಗಿನ ತೋರಿಸಿರ್ತಾರೆ. ಆ ಹುಡುಗಿನೂ ಕೂಡ ಮನು ಅವರು ಪ್ರೀತಿಸಿರ್ತಾರೆ. ಅವರು ಹುಡುಗಿನೂ ಕೂಡ ಬಿಟ್ಟು ಹೊರಟೋಗ್ತಾರೆ. ಇದೇ ರೀತಿ ಒಂದು 3 ಹುಡುಗಿನ ಬಿಟ್ಟು ಹೊರಟೋಗ್ತಾರೆ ಪ್ರೀತಿಸಿ. ಆದ್ದರಿಂದ ಮನು ತುಂಬ ಬೇಜಾರುಗೊಂಡು ಲವ್ವೇ ಬೇಡ ಅಂತ ಹೇಳಿ ತನ್ನ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಮನು ಅವ್ರ ತಂದೆ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಪೊಲೀಸ್ ಆಫೀಸರ್ ಆಗಿರೋ ಕಾರಣದಿಂದ ಅವ್ರಿಗೆ ಯಾರೋ ಒಬ್ಬರು ಶೂಟ್ ಮಾಡಿ ಅವರನ್ನು ಕಾಲು ಎದ್ದೊಳಕ್ಕಾಗೋದಿಲ್ಲ. ಆ ಕಾರಣದಿಂದ ಮನು ಅವರೇ ಅವರ ತಂದೆಗೆ ತುಂಬ ಹೆಲ್ಪನ್ನು ಮಾಡ್ತಿರ್ತಾರೆ. ಮನು ಅವ್ರಿಗೆ ತುಂಬ ಅವಮಾನ ಆಗ್ತಾ ಇರುತ್ತೆ. ಅವರ ಒಂದು ಎಕ್ಸಾಮ್ ಕೂಡ ಫೇಲ್ ಆಗ್ತಾ ಇರುತ್ತೆ. ಸೆಕೆಂಡ್ PUC ಎಕ್ಸಾಮನ್ನು ಕಟ್ಟು ಅಂತ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಆದರೂ ಕೂಡ ಕಟ್ತಾ ಇರ್ತಾರೆ. ಆದರೆ ಫೇಲ್ ಆಗ್ತಾ ಇರ್ತಾರೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ. ಆದ್ದರಿಂದ ಅವ್ರ ತಂದೆ ತುಂಬ ಬೇಜಾರನ್ನು ಮಾಡ್ಕೊಬಿಡ್ತಾರೆ. ನನ್ನ ಮಗ ತುಂಬ ಓದ್ತಾ ಇಲ್ಲ, ಹಾಗೆಯೇ ಇವನು ಯಾವುದು ಕೆಲಸಕ್ಕೂ ಕೂಡ ಬರೋದಿಲ್ಲ, ಇದೇ ರೀತಿ ನಿಂತ್ಕೊಂಡ್ರೆ ಮುಂದಿನ ಜೀವನ ಏನು ಅಂತ ತುಂಬ ಬೇಜಾರನ್ನು ಮಾಡ್ಕೋತಾರೆ. ಅದನ್ನೆಲ್ಲ ನೋಡಿ ಮನು ನಾನು ಚೆನ್ನಾಗಿ ಓದಬೇಕು ಅಂತೇಳಿ ಓದ್ತಾರೆ. ಆದರೂ ಕೂಡ ಅವ್ರಿಗೆ ಪಾಸ್ ಆಗ್ತಾರೆ. ಮತ್ತು ಒಂದು ಹುಡುಗಿನೂ ಕೂಡ ಪ್ರೀತಿಸ್ತಾ ಇರೋ ಕಾರಣದಿಂದ ಪ್ರಿಯಾ ಅವ್ರನ್ನೇ ಮದುವೆ ಆಗಬೇಕು ಅಂತೇಳಿ ಮನು ಅವರು ಡಿಸೈಡ್ ಮಾಡ್ಕೋತಾರೆ. ಮದುವೆ ಕೂಡ ಆಗ್ತಾರೆ. ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.